ನನ್ನ ಹೆಸರು ರಾಣಿ ಚಂದ್ರಶೇಖರ್ ಅಂತೇಳಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವಿ ಹೆಲ್ಪ್ ಮಂಡ್ಯ ಅಂತೇಳಿ. ಸೊ ನಾವು ಮಕ್ಕಳ ಪರ ಇಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಶಾಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾನು ಇವಾಗ ಒಂದು ಶಾಲೆಗೆ ಹೋಗಿದ್ದೆ, ಒಂದು ಪ್ರೋಗ್ರಾಮ್ಗೆ. ಈ ಕಡೆ ನೋಡ್ಕೊಂಡು ಹೋದೆ, ನಿಮ್ಮ ಮಕ್ಕಳಲ್ಲಿ ಕಪ್ ಕಡಿತಿರೋದು, ರೋಡಲ್ಲಿ ಆಟ ಆಡ್ತಿರೋದು, ಮಾತಾಡಬಾರ್ದು ರೋಡಲ್ಲಿ ಆಟ ಆಡ್ತಿರೋದು ಎಲ್ಲ ನೋಡಿದ್ವಿ. ಇಲ್ಲಿಗೆ ಬಂದು ನೀವು ಎಷ್ಟು ತಿಂಗಳಾಗಿದೆ, ಎಷ್ಟು ದಿವಸ ಆಗಿದೆ? 4 ದಿನ. ಈಗ ಇಲ್ಲಿ ಎಷ್ಟು ದಿವಸ ಇರ್ತೀರಿ? 1 ತಿಂಗಳು ಇದ್ದೀರಲ್ಲ. ಇಷ್ಟು ಮಕ್ಳಿದ್ದೀರಲ್ಲ, ಇಷ್ಟು ಜನ ಮಕ್ಳಿದಾರಲ್ಲ, ಇಷ್ಟು ಮಕ್ಳು ಇವ್ರು ಸ್ಕೂಲ್ಗೆ ಹೋಗಲ್ವಾ, ಶಾಲೆಗೆ? ಎಲ್ಲಿ ಹೋಗ್ತಾರೆ? ಮಹಾರಾಷ್ಟ್ರದಲ್ಲಿ ಹೋಗ್ತಾರೆ. ಈಗ ಮಹಾರಾಷ್ಟ್ರದಿಂದ ಇಲ್ಲಿ ಬಂದಿದ್ದೀರಾ, ಮತ್ತೆ ಈಗ ಮಕ್ಕಳು ಶಾಲೆಗೆ ಹೋಗೋದೇ ಇಲ್ವಾ? ದಿನ ಇರಂಗಿಲ್ಲ, ನಾವು 1 ತಿಂಗಳ 15 ದಿನ ಇರ್ತಾವ, ಬೇರೆ ಕಡೆ ಹೋಗ್ತೇವೆ. ಇಲ್ಲಾದ್ಮೇಲೆ ಎಲ್ಲಿ ಹೋಗ್ತೀರಾ? ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತೀರಿ? 15 ದಿನ ಹೋಗ್ತಾವ ನಾವು ಇಲ್ಲಿಂದ. ಅದೇ ಎಲ್ಲಿ ಹೋಗ್ತೀರಿ? ಬೇರೆ ಊರಾಗ ಹೋಗ್ತಾವ. ಬೇರೆ ಯಾವ ಊರು ಹೋಗ್ತೀರಿ? ಊರಾಗ ಗೊತ್ತಿಲ್ಲ ಇನ್ನ ಎಲ್ಲೂ ಇಲ್ಲ, ಯಾರು ಕರೀತಾರಲ್ಲ ಹೋಗ್ತೀವಿ ಅಲ್ವಾ? ಎಷ್ಟು ಕುಟುಂಬ ಇದ್ದೀರಾ ಇಲ್ಲಿ? 8 ಕುಟುಂಬ ಇದ್ದೀರಾ. 8 ಕುಟುಂಬದಿಂದ ಎಷ್ಟು ಮಕ್ಳಿದಾರೆ ನೋಡಿ, ಲೆಕ್ಕ ಹಾಕಿ. ಇನ್ನು 2 ಮಕ್ಳು ಕಪ್ ಕಡಿತಿದ್ದಾರೆ, ನೋಡಿದೆ ನಾನು. ನೋಡಿ, ಆ ಚಿಕ್ಕ ಚಿಕ್ಕ ಮಕ್ಳನ್ನ ನೀವು ಕಪ್ ಕಡಿಸ್ತಾ ಇದ್ದೀರಿ. ಏನ್ ಹೇಳುತ್ತೆ ಅಂದ್ರೆ, ಮಕ್ಳಿಗೆ ಕಾನೂನು 14 ವರ್ಷದವರೆಗೂ ಮಕ್ಳನ್ನ ನಾವ್ ಯಾವ್ದೇ ರೀತಿ ದುಡಿಸಬಾರ್ದು ಅಂತ ಹೇಳುತ್ತೆ. ಅದೇ 6 ವರ್ಷದಿಂದ 14 ವರ್ಷದ ಮಕ್ಕಳು ಶಾಲೆನೇ ಇರ್ಬೇಕು, ಶಾಲೆಯಿಂದ ಹೊರಗುಳಿಬಾರ್ದು. ಹೌದು, ನಿಮ್ಮ ಪಾಪ ಹೊಟ್ಟೆಪಾಡು ಹಿಂಗ್ ಬಂದಿರ್ತೀರಾ, ನಾವ್ ಅದು ತಪ್ಪು ಅನ್ನಲ್ಲ. ಇದು ಹೊಟ್ಟೆಪಾಡಿಗೆ ಬಂದು ಇಷ್ಟು ಮಕ್ಳು ನಾವ್ ಇಲ್ಲಿ ನೋಡಿದ್ರೆ ರೋಡಲ್ಲಿ ಆಟ ಆಡ್ತಾ ಇದಾರೆ, ಕಪ್ ಕಡಿಯೋರು ಕಪ್ ಕಡಿತೀವಿ, ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಇಲ್ಲ ಅಂತಲ್ಲ. ಈ ಚಿಕ್ಕ ಚಿಕ್ಕ ಮಕ್ಳು ರೋಡಲ್ಲಿ ಓಡಾಡಿದ್ರೆ, ವೆಹಿಕಲ್ಗಳು ಬಸ್ ಓಡಾಡ್ತಾವೆ, ಕಾರ್ ಓಡಾಡ್ತಾವೆ, ಲಾರಿ ಬರ್ತೀವಿ, ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ? ಆ ಮಕ್ಳು ಜೀವಕ್ಕೆ ಬೆಲೆ ಇದೆ ಅಲ್ವಾ ಅಣ್ಣ? ಬೆಲೆ ಇದೆ ಅಲ್ಲ ಜೀವಕ್ಕೆ, ಮಕ್ಳಿಗೆ ಜೀವಕ್ಕೆ ಬೆಲೆ ಇದೆ. ಸೊ ಈ ಮಕ್ಳನ್ನ ಇಲ್ಲಿ ಲೋಕಲ್ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ನಿಮಗೆ ಸೇರ್ಸ್ಕೊಳಕ್ ನೀವು 15 ದಿನ ಇರ್ಲಿ, ಈ ಮಕ್ಳು ಬೀದಿಲಿ ನಿಂತಿರ್ಬಾರ್ದು, ಆಯ್ತಾ? ಆ ಮಕ್ಳು ಮಾತಾಡ್ಬಾರ್ದು. ಈ ಮಕ್ಳನ್ನ ನೀವು ಶಾಲೆಗೆ ಕರ್ಕೊಂಡೋಗಿ ಕೂರ್ಸಿದ್ರೆ ಈ ಮಕ್ಳಿಗೆ ಊಟ ಎಲ್ಲ ಕೊಡ್ತಾರೆ, ಬಿಸಿ ಊಟ ಕೊಡ್ತಾರೆ, ಪ್ರತಿನಿತ್ಯ ಮೊಟ್ಟೆ ಕೊಡ್ತಾರೆ, ಎಲ್ಲ ಮಾಡಿ ಮಕ್ಳಿಗೆ ಓದೋದು ಹೇಳ್ಕೊಡ್ತಾರೆ. ನೀವು 15 ದಿನ ಇರಿ. ಜಸ್ಟ್ ಇಲ್ಲೇ ನಾನು ಅವ್ರಿಗೆ, ನಿಮ್ಮ ಓನರ್ಗೆ ಹೇಳ್ತೀನಿ, ಆ ಓನರ್ ಕರೀರಿ, ಯಾರು ಬರ್ತಾರೆ ಓನರು, ಶಾಲೆಗೆ ಸೇರಿಸಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ. ನೀವು ಇಲ್ಲಿಂದ ಹೋಗುವಾಗ ನೆಕ್ಸ್ಟ್ ನೀವು ಫರ್ದರ್ ಎಲ್ಲಾರು ಇಲ್ಲಿ ಈಗ ಇವರಿಂದ ಹೋಗ್ತಿರಲ್ಲ, ಮೇಡಮ್ ಹತ್ರ ಒಂದು ಇಸ್ಕೊಳ್ಳಿ, ಇಷ್ಟು ಜನ ಮಕ್ಕಳು 10ನೇ ಕ್ಲಾಸಲ್ಲಿ ಓದ್ತಾ ಇದ್ರು ಅಂತ. ಆ ಲೆಟ್ರ್ ತಗೊಂಡು ನೀವು ಬೇರೆ ಕಡೆ ಎಲ್ಲೋದ್ರೂ ಆ ಲೆಟ್ರ್ ತಗೊಂಡೋದ್ರೆ ಅಲ್ಲಿ 15 ದಿನ, 1 ತಿಂಗಳು, 2 ತಿಂಗಳಿದ್ರು ಅಲ್ಲಿ ಮತ್ತೆ ಆ ಊರಲ್ಲಿ ಅಡ್ಮಿಷನ್ ಮಾಡ್ತೀವಿ. ಸೊ ನಿಮ್ಗೆ ನಿಮ್ಮ ಪಾಡು ನೀವು ಕೆಲಸ ಮಾಡ್ಬೋದಾ? ನಿಮ್ಮ ಮಕ್ಳು ಒಂದ್ ಕಡೆ ಯಾವುದೇ ತೊಂದರೆ ಇಲ್ಲದೆ ಸೇಫ್ಟಿಯಾಗಿ ಸ್ಕೂಲ್ ಒಳಗಡೆ ಇರ್ತಾರ. ಜನರು ಕಾಟ ಇರಲ್ಲ, ಪ್ರಾಣಿ ಪಕ್ಷಿಗಳು ಕಾಟ ಇರಲ್ಲ, ಆಕ್ಸಿಡೆಂಟ್ ಭಯ ಇರಲ್ಲ. ಸೊ ಮಕ್ಳಿಗೊಂದು ಸೇಫ್ಟಿ ಇರೋ ನೋಡ್ರಿ, ಎಷ್ಟು ಚಿಕ್ಕ ಚಿಕ್ಕ ಮಕ್ಳುಗಳಿದಾವೆ, ಇವೆಲ್ಲ ರೋಡಲ್ಲಿ ನೋಡಿ. ಈ ಹುಡುಗಂಗೆ ಪಾಪ ತಲೆಲ್ಲ ಎಷ್ಟೊಂದು ಗಾಯಗಳಾಗ್ಬಿಟ್ಟಿದೆ, ಆಗಿದೆ ಅಲ್ವಾ? ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತಿರುವಂಥದ್ದು. ಸೊ ಇವನ್ನೆಲ್ಲ ನೀವು ಮಾಡೋ ಮಕ್ಳಿಗೆ ದಿನ ಸ್ನಾನ ಮಾಡಿಸಿ, ತಣ್ಣೀರೇ ಮಾಡಿಸಿ, ನಮ್ಗೆ ಗೊತ್ತಾಗುತ್ತೆ ಪಾಪ ವ್ಯವಸ್ಥೆ, ತಣ್ಣೀರೇ ಸ್ನಾನ ಮಾಡಿಸಿ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ತುಂಬ ಬಿಸಿ ಊಟ. ಈಗ ನಾವು ಊಟ ತಿಂದು ಚೆಕ್ ಮಾಡಿ ಬಂದಿದ್ವಿ, ಒಳ್ಳೆ ಬಿಸಿ ಸೊಪ್ಪು ಸಾರು, ಮೊಟ್ಟೆ ಪ್ರತಿದಿನ ಮಕ್ಳಿಗೂ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ. ನಿಮ್ಮ ಮಕ್ಳು ಚೆನ್ನಾಗಿದೆ ನೋಡಿ. ಈ ಮಗುಗೆ ಎಷ್ಟು ವರ್ಷ? ಈಗ ಎಷ್ಟು ವರ್ಷ ಇದೆ ಮಗುಗೆ? 3 ವರ್ಷ ನೋಡಿ. ಇವನು ವಯಸ್ಸಿಗೆ ತಕ್ಕಂತ ಬೆಳವಣಿಗೆ ಇದೆಯಾ? ಈ ಮಕ್ಳಿಗೆಲ್ಲ ಕಟ್ಟಿಂಗ್ ಮಾಡಿಸಿ, ಇಲ್ಲಿರೋರ್ಗೆ ಹೋಗಿ ಹೇಳಿದ್ರೆ ಸ್ವಲ್ಪ ಮಾಡ್ಕೊ. ಈಗ ನೀವು ಸ್ಕೂಲ್ ಇದ್ರೆ ಮಕ್ಕಳು, ಮೇಡಮ್ ಯಾರಿಗಾರು ಇಲ್ಲಿ ಕಟಿಂಗ್ ಶಾಪ್ ಅವ್ರು ಕರೆದಿ ಒಂಚೂರು ಕಟ್ ಮಾಡಿ ಅಂದರೆ ಫ್ರೀ ಮಾಡ್ಕೊಡೋರು. ಈಗ ನಿಮ್ಮ ಹತ್ರ ದುಡ್ಡು ಕಷ್ಟ ಅರ್ಥ ಆಗುತ್ತೆ. ನೀವು ಸ್ಕೂಲಲ್ಲಿ ಇದ್ರೆ ಇದೆಲ್ಲ ವ್ಯವಸ್ಥೆಗಳು ಆಗ್ತದೆ. ಅಂದರೆ ಮಾನವೀಯತೆಯಲ್ಲಿ ಕೆಲವೊಂದು ಕಾನೂನನ್ನು ಮೀರಿ ಕೆಲಸಗಳು ನಡೆಯುತ್ತೆ, ಆ ಥರ ಮಾಡ್ಬೇಕಲ್ವ? ಈಗ ಮಕ್ಳೇ, ನಿಮ್ಗೆ ಸ್ಕೂಲ್ ಹೋಗಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ ಹೇಳಿ, ನಿಮ್ಮ ಭಾಷೆಯಲ್ಲಿ ಹೇಳಿ. ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇದೆಯಾ ನಿಮ್ಗೆ? ಓದಕ್ಕೆ ಇಷ್ಟ ಇಲ್ಲ? ಈ ಸ್ಕೂಲ್ ಜಾತಿಗದ್ದು ಕಿತ್ತು ಪೋದ್ರಿ ಇಷ್ಟನಾ? ಚೌತಿ ನಿಮ್ಗೆ ಮರೆಯಲ್ಲ. ಪೈಲಿ ಅಂಗನವಾಡಿ. ಹೌದಾ, ಕಳಿಸಿ. ಇಲ್ಲಿ ಅಂಗನವಾಡಿನೂ ಕೂಡ ಇದೆ, ಆ ಚಿಕ್ಕ ಇದೆ. ಪ್ರತಿ ಊರಲ್ಲೂ ಇರುತ್ತೆ ಅಣ್ಣ ಅಂಗನವಾಡಿಗಳು, 1 ಅಥವಾ 2 ಅಂಗನವಾಡಿಗಳು ಇದ್ದೇ ಇರ್ತದೆ. ಅಂಗನವಾಡಿಗಳಿಗೆ ಚಿಕ್ಕ ಚಿಕ್ಕ ಮಕ್ಳು ಕಳಿಸಿ, ಈ ದೊಡ್ಡ ಮಕ್ಳುಗಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬಿಡಿ. ಈ ಮಕ್ಳಿಗೆ ನೀಟಾಗಿ ಅವರು ಎಜುಕೇಶನ್ ನೀವು 1 ತಿಂಗಳು ನೆಮ್ಮದಿಯಾಗಿ ನೀವು ಕೆಲಸ ಮಾಡ್ಬೋದಾ? ಹೊಟ್ಟೆ ತುಂಬ ಮಕ್ಳಿಗೆ ಮಧ್ಯಾಹ್ನ ಟೈಮ್ ಊಟ ಕೊಡ್ತದ, ಬೆಳಿಗ್ಗೆ ಸಂಜೆ ನಿಮ್ಮ ಶಕ್ತಿ ಅನುಸಾರ ಏನು ಊಟನಾರು ಕೊಡಿ, ಉಳಿದೆಲ್ಲ ಕೊಡ್ತಾರಲ್ಲಿ. ಮತ್ತೆ ಬೇರೆ ಮಕ್ಳ ಜೊತೆ ಬೆರೀತಾರ ಅವರು. ಈ ದುರುಪಯೋಗ ಆಗೋದು ಮಕ್ಳುಗಳು ತಪ್ಪು ಅಲ್ವಾ? ಸೇಫ್ಟಿ ಇರುತ್ತೆ ಮಕ್ಳುಗಳಿಗೆ. ಹೇಳಿ, ನಾನು ಮೇಡಮ್ಗೆ, ನಾನು HMಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಮಾತಾಡಿ ಬಂದೆ, ಮೇಡಮ್ ನಾನು ಈಗ ಹೋಗ್ತಾವ್ರು ಏನಾರು ಇದ್ರೆ ಅಲ್ಲಿ ಹೇಳ್ತೀನಿ ಮೇಡಮ್. ನಾನು ಟೆಂಟ್ ಇರೋದು ನೋಡಿರ್ಲಿಲ್ಲ, ಪ್ಲೀಸ್ ಅಣ್ಣ, ಸೌಲಭ್ಯ ಇದೆ, ನೀವು ಬಳಸ್ಕೋಬೇಕಿದ್ದೀನಿ. ಅಲ್ಲೂ ಇದೆಯಾ? ಅಲ್ಲೆಷ್ಟು ಜನ ಇದ್ದಾರೆ? ಅಲ್ಲೂ ಮಕ್ಳಿದಾರ? ಮತ್ತೆ ನೀವೆಲ್ಲ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಬೇಡಿ ಹೇಳಲ್ಲ.
ನಿಮ್ಮ ಪಾಡಿ ನೀವು ಕೆಲಸ ಮಾಡಿ. ಅಂಗನವಾಡಿಗೆ ಹೋಗೋ ಮಕ್ಳನ್ನ ಅಂಗನವಾಡಿಗೆ ಕಳಿಸಿ, ಸ್ಕೂಲ್ಗೆ ಹೋಗೋ ಮಕ್ಳನ್ನ ಸ್ಕೂಲ್ಗೆ ಕಳಿಸಿ. ಸೊ ಮಕ್ಳಿಗೆ ಒಂದು ನಾನು ರಕ್ಷಣೆ. ಹೇಳ್ತಾ ಹುಟ್ರಿಗೆ ಹಾ, ನಾನು ಎಚ್ ಎಮ್ ಹತ್ರ ನಾನು ಮಾತಾಡ್ತೀನಿ. ನೀವು ಇಷ್ಟು ಕನ್ನಡ ಮಾತಾಡಿದ್ರೆ ಸಾಕು, ನಮ್ಮ ಎಚ್ ಎಮ್ ನಿಮಗೆ ಮೇಂಟೈನ್ ಮಾಡ್ತಾರೆ. ಆಯ್ತಾ? ಸಾಕು, ಮಕ್ಳಿಗೆ ಬಾ. ಈಗ ನೋಡಿ ಕನ್ನಳ್ಳಿ ಅಂತ ಇಲ್ಲೊಂದು ಊರಿದೆ, ಪಂಚಾಯತಿ, ಇದೇ ಥರ ಪಂಚಾಯತಿ ವ್ಯಾಪ್ತಿ. 9 ಮಕ್ಳು ಈ ಥರ ಕಪ್ ಕಡೆಗೆ ಬಂದವ್ರ ಮಕ್ಳು ನಾವು ಸೇರಿಸಿದೀವಿ. ಅವ್ರು ಎಷ್ಟು ಫಸ್ಟ್ ದಿವಸ ಬಂದಾಗ ಅಳ್ತಾ ಇದ್ರು, ಈ ಖುಷಿಯಿಂದ ಊಟ ಮಾಡಿ ನಾವು ಹೋದ್ರೆ ಓಡ್ ಬರ್ತಾರೆ ಅಮ್ಮ ಅನ್ಕೊಂಡು. ನಾನು ಹೇಳ್ತಾ ಹುಟ್ರಿಗೆ ನಾಳೆಯಿಂದ ನೀವೆಲ್ಲ ಸ್ಕೂಲ್ಗೆ ಹೋಗ್ಬೇಕು. ಆಯ್ತಾ? ಹೋಗ್ತೀರಾ? ಹೇಳಿ ಸರ್ ನೀವು ಅವ್ರಿಗೆ. दासन सर ನಾಳೆ गाड़ी ಹೋಗ್ತೀವಿ. है तो मल्ली जानी ಇಲ್ಲೇ पुनः वापस आने छोड़ ನೋಡಿ, ಆ ಬಿಲ್ಡಿಂಗ್ ಪಕ್ಕನೇ ಅರಳಿ ಮರದ ಹತ್ರ ಬರುತ್ತೆ. ಹೋಗಕ್ಕಾಗುತ್ತೆ? गाड़ी है तो मल्ली जानी ಹೇಳಿ, ಹೋಗ್ತೀರಿ ಸ್ಕೂಲ್ಗೆ? हां ವೆರಿ ಗುಡ್. ನೋಡಿ ನಮ್ಮ ಹುಡುಗಿಯರು ಫಾಸ್ಟ್ ಇದ್ದಾರೆ. ಕರ್ಕೊಂಡೋಗಿ. ಅಮ್ಮ ನೀವು ಅಷ್ಟೇ ರೆಡಿ ಮಾಡಿ ಕಳಿಸಿ, ಮಧ್ಯಾಹ್ನ ಊಟದ ವ್ಯವಸ್ಥೆ ಅಲ್ಲಿ ಎಲ್ಲ ಇರ್ತದೆ. ಆಯ್ತಾ? ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ನೀವು ಸ್ಕೂಲ್ ಒಳಗಡೆ ಇರಬೇಕು. ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಬಂದು ಸೇರಿಸ್ಕೊಟ್ಟು ಬರ್ಬೇಕಾ? ನಾಳೆ ನಾನು ನಿಮಗೆ ಬರಬೇಕಾ? बानी मुझे ಬರಲಿ. हां ನಿಮ್ಮ ನಂಬರ್ ಕೊಡಿ ನನಗೆ. ಓಕೆ, ನಾನು ನಿಮಗೆ ಫೋನ್ ಮಾಡ್ಕೊಂಡು ಬರ್ತೀನಿ. ಇಲ್ಲೇ ನಾನು 3 ಕಿಲೋಮೀಟ್ರ್ ದೂರದಲ್ಲಿ ಊರಿದೆ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಫೋನ್ ಮಾಡ್ತೀನಿ. ನೀವು ಬೆಳಿಗ್ಗೆನೇ ಅಮ್ಮ ಮಕ್ಕಳಿಗೆ ತಣ್ಣೀರಲ್ಲೇ ಸ್ನಾನ ಮಾಡಿಸಿ ರೆಡಿ ಮಾಡಿರಿ, ಒಳ್ಳೆ ಬಟ್ಟೆ ಹಾಕಿ. ಬೇರೆ ಮಕ್ಳ ಜೊತೆ ಅವ್ರು ಕೂತ್ಕೋತಾರೆ. ಈ ಅಂಗನವಾಡಿ ಮಕ್ಕಳು ಎಲ್ಲೇ ಅವಕಾಶ ಇದೆ ಅಂಗನವಾಡಿಗೆ ಸೇರ್ಸೋಣ, ದೊಡ್ಡವ್ರನ್ನ ಸ್ಕೂಲಿಗೆ ಸೇರ್ಸೋಣ. ಆಗ್ಬೋದಾ? ಹೆಣ್ಮಕ್ಳು ಸ್ವಲ್ಪ ಸಪೋರ್ಟ್ ಕೊಡಿ. ಓಕೆನಾ? ಬೆಳಿಗ್ಗೆ 9 ನೀವು ರೆಡಿ ಇರಬೇಕು. ಎಷ್ಟು ಗಂಟೆಗೆ? 9 ಅಥವಾ 9:15 ಪರವಾಗಿಲ್ಲ. 9:15 ರೆಡಿ ಆಗಿರಿ. ನಾನು ಬೇರೆ ಪ್ರೋಗ್ರಾಮ್ ಇದೆ, ಬಂದು ನಾನು ಸೇರಿಸ್ಕೊಟ್ಬಿಟ್ಟು ಆಗ್ಬೋದು.